ಇನ್ನು ಬೀದರ್ನಲ್ಲಿ ದರೋಡೆ ಮತ್ತು ಕೊಲೆ ಆಗಿತ್ತಲ್ಲ, ಅದೇ ರೀತಿ ವಿಜಯಪುರದಲ್ಲೂ ಕೂಡ ಒಂದು ಗ್ಯಾಂಗ್ ಭಾರಿ ಸಕ್ರಿಯವಾಗಿತ್ತು. ಒಂದೇ ವಾರದಲ್ಲಿ ಮೂರು ದರೋಡೆಗಳಾಗಿತ್ತು. ಈ ದರೋಡೆಕೋರರ ಮೇಲೆ ಈಗ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಒಬ್ಬ ದರೋಡೆಕೋರನ ಕಾಲನ್ನು ಸೀಳಿದ್ದಾರೆ. ಖಾಕಿ ಬುಲೆಟ್. ಇವರೇನು ತುಂಬ ಕೆಟ್ಟ ವೆಪನ್ಗಳೆಲ್ಲ ಇಟ್ಕೊಂಡಿದ್ರಂತೆ. ಇವರು ಕೊಡ್ಲಿ, ಮಚ್ಚು ಇದ್ರ ಮೇಲೆ ಇದರಿಂದ ಅಟ್ಯಾಕ್ ಮಾಡ್ತಾ ಇದ್ರಂತೆ. ತಪ್ಪಿಸ್ಕೊಳ್ಳೋದಕ್ಕೆ ಯತ್ನಿಸಿದ ದರೋಡೆಕೋರರ ಮೇಲೆ ಖಾಕಿ ದಾಳಿ ಮಾಡಿದ್ದಾರೆ. ಜೊತೆಗೆ ಯಾರಿಗೆ ಫೈರ್ ಮಾಡಿದ್ದಾರೆ ಕಾಲಿಗೆ ಆ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಮುಸುಕುಧಾರಿಗಳು ಮಧ್ಯಪ್ರದೇಶದ ಮೂಲದವರು ಅಂತಕ್ಕಂಥ ಮಾಹಿತಿ ಇದೆ. ಈ ಅನುಮಾನ ಮೊದಲೇ ಇತ್ತು, ಇವರು ನಮ್ಮ ರಾಜ್ಯದವರಲ್ಲ, ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅಂತಂದ್ಬಿಟ್ಟು ಈ ಅನುಮಾನ ಮೊದಲೇ ಇತ್ತು. ಈಗ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಸಾಕು, ಅವನೊಬ್ಬನಿಂದ ಬಾಯಿ ಬಿಡಿಸಿದ್ರೆ ಮಿಕ್ಕಿದ್ದೆಲ್ಲವೂ ಕೂಡ ಗೊತ್ತಾಗುತ್ತೆ. ಒಂದು ವಾರದಲ್ಲಿ 3 ಕಡೆಗಳಲ್ಲಿ ದರೋಡೆ ಮತ್ತು ಹಲ್ಲೆ ಮಾಡಿದರು. ನಿನ್ನೆನೂ ಕೂಡ ಅದೇ ರೀತಿಯಾಗಿತ್ತು ವಿಜಯಪುರದಲ್ಲಿ. ಬಟ್ ಒಬ್ಬನ್ನ ಅರೆಸ್ಟ್ ಮಾಡುವಲ್ಲಿ ಈಗ ಪೊಲೀಸರು ಇದಾಗಿ ಸಕ್ಸಸ್ ಆಗಿದ್ದಾರೆ. ನೋಡ್ತಾ ಇದ್ದೀರಾ, ಆ ಕಾಲಿಗೆ ಫೈರಿಂಗ್ ಆಗಿರೋದು, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿರೋದು. ಇಲ್ಲ ಅಂದರೆ ತಪ್ಪಿಸ್ಕೊಂಡು ಓಡ್ಬಿಡ್ತಾ ಇದ್ರು. ಪೊಲೀಸರಿಗೊಂದು ಸವಾಲಾಗಿತ್ತು ಇದು ಪ್ರಕರಣ. ಅಲ್ಲಿ ಬೀದರ್ನಲ್ಲಿ ಈ ಥರ ಕೊಲೆ ಮಾಡಿದವರು ಹೈದರಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಇಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಮಿಕ್ಕಿದವರು ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ಇವನನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಇವರೆಲ್ಲ ಯಾರು, ಏನು, ಎತ್ತ, ಇವ್ರ ಗ್ಯಾಂಗ್ ಎಷ್ಟು ದೊಡ್ಡದಿದೆ, ಎಷ್ಟು ಜನ ಇದ್ದಾರೆ, ಎಲ್ಲ ಗೊತ್ತಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಈ ಗ್ಯಾಂಗ್ನ ಅಟ್ಯಾಕ್ ಮಾಡಿದ್ದು ಪೊಲೀಸರು ಯಾವಾಗ, ಆ ಸಂದರ್ಭದಲ್ಲಿ ಏನು ನಡೀತು, ಇವನು ಯಾರು ಈಗ ಸಿಕ್ಕಾಕೊಂಡ್ರವನು, ಏನಿದೆ ಇದೆಲ್ಲ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ಮೊದಲನೇದಾಗಿ ಏನು ಅಂತಂದ್ರೆ ಕಳೆದ ಒಂದು ವಾರದಿಂದ ವಿಜಯಪುರ ಜಿಲ್ಲೆಯನ್ನೇ ದಂಗು ಬಡಿಸಿದ್ರು ಅಂತ ಹೇಳ್ಬೋದು. ಈ ಮುಸುಕುಧಾರಿಗಳೇನು ದರೋಡೆಕೋರಿದ್ರು, ಮನೆಗೆ ನುಗ್ಗೋದು, ಮನೆಯ ಬಾಗಿಲನ್ನೇ ಮುರಿಯುವಂತ ಕೃತ್ಯಕ್ಕೆ ಎಸಗ್ತಾ ಇದ್ರು. ಮನೆ ಬಾಗಿಲನ್ನ ಮುರಿದು ಒಳಗೆ ನುಗ್ಗಿ ಮನೆಯಲ್ಲಿದ್ದವ್ರ ಮೇಲೆ ಹಲ್ಲೆ ಮಾಡೋದು ಮತ್ತು ಬಂಗಾರ ಒಡವೆಗಳನ್ನ, ದುಡ್ಡಿದ್ರೆ ನಗದನ್ನ ಎಲ್ಲವನ್ನು ಕೂಡ ದೋಚಿಕೊಂಡು ಪರಾರಿ ಆಗುವಂತ ಗ್ಯಾಂಗ್ ಇದು. ಈ ಗ್ಯಾಂಗ್ ಏನಂತಾನೆ ಕಳೆದ ಒಂದು ವಾರದಿಂದ ಏನು ಆಕ್ಟಿವ್ ಆಗಿತ್ತು ಜಿಲ್ಲೆಯಲ್ಲಿ, ಇದರ ಮೇಲೆ ಏನು ಅಂತಂದ್ರೆ ಪೊಲೀಸರು ಕೂಡ ಕಣ್ಣಿಟ್ಟಿದ್ರು. ಇನ್ನು ನಿನ್ನೆ ಏನು ಅಂತಂದ್ರೆ ಒಂದು ಗಂಭೀರವಂತ ಪ್ರಕರಣ ಕೂಡ ದಾಖಲಾಗಿತ್ತು. ಯಾಕಂತಂದ್ರೆ ಏನು ವಿಜಯಪುರ ನಗರದಲ್ಲೇ ಬರುವಂತ, ಏನು ಹೊರವಲಯದಲ್ಲೇ ಬರುವಂತ ಮನೆಗೆ ನುಗ್ಗಿದಂತಹ ಈ ದರೋಡೆ ಮುಸುಕುಧಾರಿಗಳು ಏನ್ ಮಾಡಿದ್ರು ಅಂತಂದ್ರೆ ಮನೆ ಬಾಗಿಲನ್ನ ಮುರಿದು ಹಲ್ಲೆ ಮಾಡಿ ಒಂದೇ ಮಹಡಿಯಿಂದನೇ ಏನು ಅಂತಂದ್ರೆ ಆ ವ್ಯಕ್ತಿ ಮನೆಯ ಸಂತೋಷ್ ಅಂತ ಏನು ಬರ್ತಾರೆ ಆ ಸಂತೋಷನ ಎಸ್ತಿದ್ರು. ಜೊತೆಗೆ ಏನು ಅಂತಂದ್ರೆ ಅವ್ರಿಗೆ 3 ಕಡೆ ಏನು ಚಾಕುವಿನ ಇರಿತ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಪೊಲೀಸರು ಕೂಡ ಇವ್ರನ್ನ ಸೆರೆ ಹಿಡಿಲೇಬೇಕು ಅನ್ನೋ ಒಂದು ಪಟ್ಟಿಗೆ ಬಿದ್ದಿದ್ರು ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದ್ರೆ ಯಾವ ರೀತಿ ದರೋಡೆ ಮಾಡ್ತಾ ಇದ್ರು ಅದೇ ರೀತಿ ನಿನ್ನೆ ರಾತ್ರಿ ಕೂಡ ಏನು ಅಂತಂದ್ರೆ ವಿಜಯಪುರ ನಗರದ ಕನಕದಾಸ್ ಬಡಾವಣೆಯಲ್ಲಿ ಕೂಡ ದರೋಡೆ ಮಾಡ್ಲಿಕ್ಕೆ ಏನು ದರೋಡೆಕೋರರು ಸ್ಕೆಚ್ ಹಾಕಿದ್ರು. ಈ ಸ್ಕೆಚ್ ನ ಭೇದಿಸಲಿಕ್ಕೆ ಪೊಲೀಸರು ಕೂಡ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ಏನು ಬೆಳಗಿನ ಜಾವ ಏನು ಒಂದು 5 ಗಂಟೆ ಸುಮಾರಿಗೆ ಏನು ಅಂತಂದ್ರೆ ಈ ಮುಸುಕುಧಾರಿ ದರೋಡೆಕೋರರು ಏನು ದರೋಡೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಅವಾಗ ಪೊಲೀಸರು ಅವ್ರನ್ನ ಚೇಸ್ ಮಾಡ್ತಾರೆ. ಚೇಸ್ ಮಾಡ್ತಾ ಏನಂತಂದ್ರೆ ಸುಮಾರು ಏನಿಲ್ಲ ಅಂದ್ರು ವಿಜಯಪುರ ನಗರದಿಂದ ಕನಕದಾಸ್ ಬಡಾವಣೆಯಿಂದ 5-6 ಕಿಲೋಮೀಟರ್ ವರೆಗೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಏನು ಅಂತಂದ್ರೆ ಪೊಲೀಸರು ಕೂಡ ಇವ್ರನ್ನ ಚೇಸ್ ಮಾಡಿ ಇವ್ರನ್ನ ತಡಿಲಿಕ್ಕೆ ಮುಂದಾಗ್ತಾರೆ, ಇವ್ರು ಸೆರೆ ಹಿಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಯಾವಾಗ ದರೋಡೆಕೋರರು ಮುಂದಾದ್ರು ಅವಾಗ ಇವ್ರ ಮೇಲೆ ಅಂತಾನೆ ಗುಂಡಿನ ದಾಳಿ ನಡೆಸಿದ್ರು ಅಂತ ಹೇಳ್ಬೋದು. ಒಟ್ಟು 5 ಸುತ್ತಿನ ಒಂದು ಗುಂಡಿನ ದಾಳಿ ನಡೆಸಿದ್ದಾರೆ. ಅದರಲ್ಲಿ ಏನು ಅಂತಂದ್ರೆ ಓರ್ವ ಆರೋಪಿಗೆ ಈಗ ಆಲ್ರೆಡಿ ಏನು ಅಂತಂದ್ರೆ ಕಾಲಿಗೆ ಮತ್ತು ಬಲಗಾಲಿಗೆ 1 ಗುಂಡು ಬಿದ್ದರೆ ಎಡಗಾಲಿಗೆ ಕೂಡ 2 ಗುಂಡು ಬಿದ್ದಿದ್ದಾವೆ ಕೂಡ ತಿಳಿದು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಅಂದ್ರೆ ಆರೋಪಿ ಏನು ಮಹೇಶ್ ಬರ್ತಾನೆ, ಇವನು ಮಧ್ಯಪ್ರದೇಶದವನು ಅಂತ ಕೂಡ ತಿಳಿದು ಬಂದಿದೆ. ಈಗ ಸದ್ಯಕ್ಕೆ ಏನು ಅಂತಂದ್ರೆ ಮಹೇಶ್ ಅನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಈಗ ಮಹೇಶ್ನಿಂದ ಸಂಪೂರ್ಣ ಮಾಹಿತಿನ ಪಡಲಿಕ್ಕೆ ಪೊಲೀಸರು ಕೂಡ ಒಂದು ಜಾಲನ ಬೀಸಿದ್ದಾರೆ. ಉಳಿದಂತ ಪರಾರಿ ಆದವರು ಕೂಡ ಸೆರೆ ಹಿಡ್ಲಿಕ್ಕೆ ಈಗ ಪೊಲೀಸರು ಮುಂದಾಳತ್ವ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್, ಥ್ಯಾಂಕ್ ಯು ಪುರುಷೋತ್ತಮ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಕೊನೆಗೂ ಆ ರಾಬರರ್ಸ್ನಲ್ಲಿ ಒಬ್ಬನ್ನ ಇವಾಗ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ.